ಮತ್ತೆ ನಿಮ್ಮೂರಿಗೆ ಏನು ಕೊಟ್ರಿ ನೀವು? ಮೈಸೂರಿಗೆ ಏನು ಕೊಟ್ಟಿದ್ದೀರಿ ಸ್ವಾಮಿ ಸಿದ್ದರಾಮಯ್ಯನವ್ರೆ? ಮೈಸೂರಿಗೆ ಏನು ಕೊಟ್ರಿ? ಎಲ್ಲ ಬರದ್ನಲ್ಲಪ್ಪ. ಮೈಸೂರಿಗೆ ನಿಮ್ಯಾನ್ಸ್ ಅಂತ ಹೇಳಿ, ನಿಮ್ಯಾನ್ಸ್ ಕೆಲಸ ಶುರುವಾಗಿ 8 ದಿವಸ ಆಯ್ತು. ಹೊಸದೇನೆಲ್ಲ ನಿಮ್ಯಾನ್ಸ್. ಯಾವ್ದು ಹಳೇದ್ನೇ ಹೇಳ್ತಾ ಕೂತಿದ್ರಲ್ಲ ಸಿದ್ದರಾಮಯ್ಯ ನೀವು? ನಿಮ್ಯಾನ್ಸ್ ಕೆಲಸ ಶುರುವಾಗಿ 8 ದಿವಸ ಆಯ್ತಪ್ಪ. ಆಮೇಲಿಂದ ಬಾಂಬ್ ನಿಷ್ಕ್ರಿಯ ದಳ ಇದೆ ಆಗ್ಲೇ ಮೈಸೂರು. ನಿಮ್ಯಾನ್ಸು ಕೆಲಸ ಶುರುವಾಗಿದೆ, ಬಾಂಬ್ ನಿಷ್ಕ್ರಿಯ ದಳನು ಶುರುವಾಗಿದಾಗಿದೆ. ಫಿಲಿಂ ಸಿಟಿ 8 ವರ್ಷದಿಂದ ಹೇಳ್ತಾ ಇದೀವಿ. ಅದು ಫಿಲಿಂ ಸಿಟಿ 8 ವರ್ಷದಿಂದ ಹೇಳ್ತಾ ಇದ್ದೀವಿ. ಆಯ್ತಾ? ಫಿಲಿಂ ಸಿಟಿ, ಬಾಂಬ್ ನಿಷ್ಕ್ರಿಯ, ಬಹಳ ಹೈಟೆಕ್ ರೇಷ್ಮೆ ಮಾರ್ಕೆಟ್. ಎಲ್ಲಿದೆ ರೇಷ್ಮೆ ಇಲ್ಲಿ? ಚಾಮರಾಜನಗರದಲ್ಲಿ ರೇಷ್ಮೆ ಇಲ್ಲ ರೀ ಸಿದ್ದರಾಮಯ್ಯನವರು. ನಿಮ್ ಸರ್ಕಾರದಲ್ಲಿ ರೇಷ್ಮೆ ಬೆಳೆಗಾರರಿಗೆ ಏನಾದ್ರೂ ಕೂಡ ಹೊಸ ಇದನ್ನ ಕೊಟ್ಟು ಅವ್ರಿಗೆ ರೇಷ್ಮೆ ಬೆಳೆಗೆ ಅನುಕೂಲ ಮಾಡಿಕೊಟ್ಟಿದ್ದೀರಾ? ಇಲ್ಲ. ರೇಷ್ಮೆ ಬೆಳೆನೇ ಮರ್ತು ಬಿಟ್ಟಿದೆ ಸರ್ಕಾರ. ಇಟ್ಸ್ ಎನ್ ಎಕನಾಮಿಕಲ್ ಕ್ರಾಪ್, ಕಮರ್ಷಿಯಲ್ ಕ್ರಾಪ್. ಅದು ರೇಷ್ಮೆ ಬಗ್ಗೆ ಏನು ನೀವು ಕ್ರಮ ತಗೊಳ್ದೆ ಬೆಳವಣಿಗೆಗೆ, ರೇಷ್ಮೆ ಮಾರ್ಕೆಟ್ ತಗೊಂಡು ಏನ್ ಮಾಡ್ತೀರಿ ಮೈಸೂರಲ್ಲಿ? ಸುಮ್ಮನೆ ಹಿಂಗೆ ಕಟ್ ಅಂಡ್ ಪೇಸ್ಟ್ ಏನೆಲ್ಲ ಹೇಳ್ತಾ ಹೋಗೋದು. ತುಂಬಿಸ್ಬೇಕಲ್ಲಪ್ಪ. 178 ಪುಟ ತುಂಬಿಸಿದ್ರ ಅಷ್ಟೇ. ಪ್ರವಾಸಿಗರಿಗೆ ಏನ್ ಹೇಳಿದಿರ? ಅಯ್ಯೋ ಪ್ರವಾಸಿಗರಿಗೆ ಏನಪ್ಪ ಅಂದ್ರೆ ಮತ್ಸ್ಯವರ್ಧಿನಿ ಅಂತ. ಅದು ಬಜೆಟ್ ಅಲ್ಲಿ ಇಡ್ಬೇಕೆ. ಒಂದು ಮೀನ್ ಹೋಟ್ಲ್ ಸ್ಟಾರ್ಟ್ ಮಾಡ್ತೀವಿ ಅನ್ನೋದು ಬಡ್ಜೆಟ್ ಅಲ್ಲಿ ಬರ್ಬೇಕದು. ಎಷ್ಟು ಮೀನ್ ಅಂಗಡಿಗಳವೆ, ಹೋಟ್ಲ್ಗಳವೆ, ಅದನ್ನ ಬಡ್ಜೆಟ್ ಹೇಳೋದೇ ದೊಡ್ಡ ಸಾಧನೆ. ನೀವು ಪ್ರವಾಸಿ ಸಿದ್ದರಾಮಯ್ಯನವರು ನಿಮ್ಗೆ ಜ್ಞಾಪಕ ಮಾಡ್ತೀನಿ, 2013ನೇ ಇಸ್ವಿನಲ್ಲಿ ನಾನೇ ನಿಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಂಡು 5 ಜಿಲ್ಲೆಗಳಿಗೆ ಪ್ರಥಮವಾಗಿ ನೀವು ಟೂರಿಸಂ ಡೆವಲಪ್ ಮಾಡಬೇಕು. ಬಹಳ ಜನ ಬದುಕ್ತಾರೆ ಇಲ್ಲಿ, ಬಹಳ ಜನ ಬದುಕ್ತಾರೆ. ಅದಕ್ಕೆ ರಾಯಲ್ ರೀಜನಲ್ ಟೂರಿಸಂ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಮಾಡಿದ್ರು. ದಟ್ ವಾಸ್ ಅನೌನ್ಸ್ಡ್ ಇನ್ ದ 2013 ಬಜೆಟ್ ಬೈ ದ ಸೇಮ್ ಸಿದ್ದರಾಮಯ್ಯ. ಏನಾಯ್ತದು? ಸುಮ್ಮನೆ ಹೇಳೋದು ಮರೆಯೋದು ಅಷ್ಟೇ. ಅದಕ್ಕೆ ಯಾಕ್ರಿ ಬಡ್ಜೆಟ್, ಅದಕ್ಕೆ ಯಾಕೆ ಚರ್ಚೆಗಳು, ಅದಕ್ಕೆ ಯಾಕೆ ಮಾತುಗಳು? ಹೇಳೋದು ಮರೆಯೋದಕ್ಕೆ ಯಾಕಪ್ಪ? ಹೇಳೋದು ಮರೆಯೋದಕ್ಕೆ. 16 ವರ್ಷದ ಎಷ್ಟು ಗಟ್ಟಿ ಇದೆ, ಎಷ್ಟು ಜೊಳ್ಳಿದೆ, ಟೊಳ್ಳಿದೆ ಇದರಲ್ಲಿ 16 ವರ್ಷದಲ್ಲಿ. ನೋ. ಹಾಗಾಗಿ ಹೇಳಿದ್ದೇ ಹೇಳೋದು. ಆಮೇಲೆ ನೀವೆಲ್ಲಿ ತರ್ತಾ ಇದ್ದೀರಾ ಅಂತ ಅಂದ್ರೆ, ಕಾಂಗ್ರೆಸ್ ಅಂತ ಅಂದ್ರೆ, ನಾನೆಲ್ಲ ಕಾಂಗ್ರೆಸ್ ಅಲ್ಲಿ ಇದ್ದವ್ರು ನಾವು, ಕಾಂಗ್ರೆಸ್ ಅನ್ನ ಕಟ್ಟಿ ಬೆಳೆಸ್ತವ್ರು ನಾವು. ನೀವೇನ್ ಕಾಂಗ್ರೆಸ್ ಬೆಳೆಸ್ತವ್ರು ಅಲ್ಲ, ಬೆಳೆದ ಮನೇಲಿ ಬಂದು ಕೂತಿರೋರು ನೀವು. ಕರ್ಕೊಂಬಂದವರು ನಾವೇನೆ ನಿಮ್ಮನ್ನ. ಆಯ್ತು.